ಶಿಡ್ಲಘಟ್ಟ ತಾಲೂಕು ಕಚೇರಿಯಲ್ಲಿ ಜಗದ್ಗುರು ಶ್ರೀ ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮವನ್ನು ಸರಳವಾಗಿ ಆಚರಿಸಲಾಯಿತು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹೇಮಾವತಿ, ವೀರಶೈವ ಧರ್ಮದ ಮುಖಂಡರಾದ ಶ್ರೀ ಬಸವೇಶ್ವರ ಸ್ವಾಮಿ ಸೇವಾ ಮತ್ತು ಅಭಿವೃದ್ಧಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ್ ಬಾಬು, ವೀರಶೈವ ಮಹಾಸಭಾ ಶಿಡ್ಲಘಟ್ಟ ತಾಲೂಕು ಕಾರ್ಯದರ್ಶಿ ಸಿದ್ದರಾಜು ಸೇರಿದಂತೆ ಹಲವು ಪ್ರಮುಖರ ನೇತೃತ್ವದಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಸಲಾಯಿತು. ಹಾಗೂ ಪ್ರಮುಖ ನಾಯಕರು ಹಾಗೂ ಡಿಸಿಸಿ ಬ್ಯಾಂಕ್ನ ಸಿಬ್ಬಂದಿಯಾಗಿರ್ತಕ್ಕಂಥ ಮಂಜುನಾಥ್ ಅವರೇ ಹಾಗೂ ಕಂದಾಯ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ, ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರೇಣುಕಾಚಾರ್ಯರ ಜಯಂತಿ, ಇದೊಂದು ಜಯಂತ್ಯೋತ್ಸವವನ್ನು ಯಾಕೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಅಂದರೆ, ಧರ್ಮಗಳನ್ನು ಸಮೀಕರಿಸಿ ಮಾನವ ಧರ್ಮ ಒಂದೇ ಅಂತಕ್ಕಂಥ ಒಂದು ಮಾತನ್ನು ಏನು ಅಂಬೇಡ್ಕರ್ ಇರ್ಬೋದು, ಬಸವಣ್ಣವರು ಇರ್ಬೋದು, ಎಲ್ಲರೂ ಹೇಳ್ಕೊಂಡು ಬಂದರು. ಅಂತಹ ಸಾಲಿನಲ್ಲಿ ನಿಂತಕ್ಕಂಥವರು ರೇಣುಕಾಚಾರ್ಯರು ಕೂಡ ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಇಂತಹ ಕೋಪಿಸ್ತ ಅಗಸ್ತ್ಯ ಮುನಿಗಳನ್ನ ಅವರ ಕೋಪವನ್ನ ತಣಿಸೋದಕ್ಕೋಸ್ಕರ ಅವರಿಗೆ ಒಂದು ಲಿಂಗ ಧಾರಣೆಯನ್ನ ಮಾಡಿ, ಆ ಲಿಂಗ ಧಾರಣೆ ಮುಖಾಂತರ ಅವರ ಕೋಪವನ್ನ ಶಮನಗೊಳಿಸಿ ಅವರನ್ನ ವೀರಶೈವ ಲಿಂಗಾಯತ ಧರ್ಮವನ್ನ ಪಾಲಿಸುವ ನಿಟ್ಟಿನಲ್ಲಿ ಕರೆತಂತಹ ಮಹಾನಾಯಕ ಅಂದ್ರೆ ತಪ್ಪಾಗಲ್ಲ ರೇಣುಕಾಚಾರ್ಯರು. ಆಡಳಿತ, ತಾಲೂಕು ಪಂಚಾಯತಿ ಮತ್ತು ನಮ್ಮೆಲ್ಲ ಇತರೆ ಇಲಾಖೆಗಳ ಅಧಿಕಾರಿಗಳು ಕೂಡ ಮತ್ತೆ ಈ ಸಮುದಾಯದ ಮುಖಂಡರು, ನಮ್ಮ ಪತ್ರಿಕಾ ಮಾಧ್ಯಮದವರು ಮತ್ತು ನಾಗರಿಕರು ಎಲ್ಲರೂ ಸೇರಿ ಈ ಒಂದು ಜಯಂತಿಯನ್ನು ಮನಸ್ಫೂರ್ತಿಯಾಗಿ ತುಂಬ ಶಾಂತಿ ಮತ್ತು ಶ್ರದ್ಧೆ ಭಕ್ತಿಯಿಂದ ಆಚರಿಸುತ್ತೇವೆ. ಅದೇ ರೀತಿ ಏನು ಈ ಹಿರಿಯ ವ್ಯಕ್ತಿ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಗೆ ಎಲ್ಲ ನಮ್ಮ ಏನು ಸಮಾಜ ಸುಧಾರಕರು ಇರ್ಬೋದು, ನಮ್ಮ ಸ್ವತಂತ್ರ ಹೋರಾಟಗಾರರು ಇರ್ಬೋದು, ಎಲ್ಲ ನಮಗೆ ಕೊಟ್ಟಿರುವಂಥ ಸಂದೇಶ ಒಂದೇ. ನಿಮ್ಮ ಮಧ್ಯೆ ಸಾಕಷ್ಟು ಧರ್ಮ ಇರ್ಬೋದು, ಜಾತಿ ಇರ್ಬೋದು, ಅದನ್ನೆಲ್ಲ ನಾವು ನಮ್ಮ ಒಂದು ಮನಸ್ಸು ಪೂರ್ತಿಯಾಗಿ ನಾವು ಪಾಲನೆ ಮಾಡ್ಬೋದು. ಬಟ್ ಈ ಥರ ನಾಯಕರು, ಸಮಾಜ ಸುಧಾರಕರು ನಮಗೆ ಹೇಳ್ಕೊಟ್ಟಿರುವಂಥ ಸಂದೇಶ ಮತ್ತು ನಮಗೆ ಪಾಲನೆ ಮಾಡಲಿಕ್ಕೆ ಸೂಚಿಸಿರುವುದು ಒಂದೇ. ಎಲ್ಲ ಧರ್ಮಕ್ಕಿಂತ ದೊಡ್ಡದು ಮಾನವ ಧರ್ಮ.